ಹಾಳು ಮಾಡಿ ಈಗ ಅದೇ ಜನಗಳು ಸಂತಲ್ಲಿ ವ್ಯಾಪಾರ ನಡೀತಾ ಇಲ್ಲ ಸರ್. ನಮ್ಮ ದನಗಳು ನಾವು ಹೊಲ ಬಿತ್ತಬೇಕು, ನಮ್ಮ ದನ ಕರುಗಳು ಮಾರ್ಲಿಲ್ಲ ಅಂದ್ರೆ ನಾವು ಕೆಲ್ಸಕ್ಕೆ ಹೋಗಂತ ದನ ಹೆಂಗೆ ತಗೊಳ್ಳೋದು ಸರ್? ಅದಕ್ಕೋಸ್ಕರ ನಾವು ಡಿ.ಸಿ ಆಫೀಸ್ ಹತ್ರಕ್ಕೆ ದನಗಳನ್ನ ಇಟ್ಕೊಂಡು ನಾವು ಹೋಗಕ್ಕೆ ಅಂತ ಪರ್ಮಿಷನ್ ತಗೊಂಡಿಲ್ಲ ಸರ್. ಹಿಡಿಯಕ್ಕೆಲ್ಲ ಪರ್ಮಿಷನ್ ತಗೊಂಡ್ರೆ ಇದಕ್ಕೆ ಕೊಡಕ್ಲ ಒಬ್ರು ಮಾತಾಡ್ಲಿ ಒಬ್ರು ಎಲ್ಲ ಒಟ್ಟಿಗೆ ಹೋಗೋಣ, ಯಾರ್ದು ತೊಂದರೆ ಇಲ್ಲ. ನಮ್ ದನಗಳನ್ನ ಆಫೀಸರ್ಸ್ಗಳಾರ ತಗೊಳ್ಳಿ, ಸಂಘಟನೆಗಳಾರ ತಗೊಳ್ಳಿ, ಯಾರು ತಗೊಳ್ಳಿ. ನಮಗೆ ಬೇಕಾದದೇನು 40,000 ಕೊಡ್ಲಿ, ನಮ್ಗೆ ದುಡ್ಡು ಕೊಡ್ಲಿ. ನಾವು ಬೀಜ ಬಿತ್ತಬೇಕು, ಬೆಳೆ ಬೆಳಿಬೇಕು, ಉಳುಮೆ ಮಾಡಕ್ಕೆ ದನ ತಗೋಬೇಕು. ಇವ್ರು ಹಿಂಗೆ ದನಗಳನ್ನ ಇಲ್ಲಿ ತಗೊಳ್ದೆ ಹೋದ್ರೆ ನಮ್ ಜೀವನ ಹೆಂಗ್ ಮಾಡೋದು ಸ್ವಾಮಿ? ಹೋದ ವಾರ ಹಿಂಗೆ ದನ ತಂದಲ್ಲಿ ಯಾರು ನಮ್ ದನಗಳು ಇವತ್ತು 2 ಹಸು ತಂದಿದ್ದೀವಿ. ಒಂದು ಒಬ್ರಿಗೆಲ್ಲ ಪ್ರಾಬ್ಲಮ್ ಅದ್ಬಿಟ್ಬಿಟ್ಟು ಸಂತೆಯಲ್ಲಿ ಸುಮ್ಮನೆ ಕ್ರಿಯೇಟ್ ಮಾಡೋದು. ಹೇಮಾವತಿ ಸ್ಟ್ಯಾಚು ಹತ್ರ 11 ಗಂಟೆ ಸ್ಟ್ರೈಕ್ ಐತೆ, ಹೋಗಿ ಸೇರ್ಕ ಅಲ್ಲಿ ಮಾಡು ಸ್ಟ್ರೈಕ್ ಆಯ್ತಾ? ಸ್ಟ್ರೈಕ್ ಇತ್ತು, ಅಲ್ಲಿ ಹೋಗಿ ಸೇರ್ಕ ಅವ್ರ ಜೊತೆ ರೈತ ಸಂಘದವರೇ ಮಾಡ್ತಾವ್ರೆ, ಅವ್ರ ಜೊತೆ ಸೇರ್ಕ ಮಾಡು.